ದೇವಿ ಪುರಾಣದ 4ನೇ ಅಧ್ಯಾಯ. ದೇವಿಯು ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡಿದ್ದು. ಮುಂದೆ ಸೂತ ಪುರಾಣಿಕನು ಶೌನಿಕಾದಿ ಮುನಿಗಳಿಗೆ ಆನಂದದಿಂದ ಹೀಗೆ ಹೇಳತೊಡಗಿದನು. ಶೌನಿಕರೇ, ಹರಿ ಮತ್ತು ಬ್ರಹ್ಮರು ಶಿವನ ಗತಿ ಏನಾಯಿತೆಂದು ಯೋಚಿಸುತ್ತಿರುವಾಗಲೇ ಶಿವನು ಮೇಲಿನಿಂದ ಇಳಿದು ಬಂದನು ಮತ್ತು ಹರಿ ಬ್ರಹ್ಮರನ್ನು ಕುರಿತು, ಎಂದು ಇದೇನು ಅನಾಹುತ ನಡೆಯಿತು? ಭೂಮಂಡಲದ ಜಲವೆಲ್ಲ ಆರಿ ಹೆಪ್ಪುಗಟ್ಟಿದಂತಾಗಿದೆ. ಯಾವುದೋ ಒಂದು ಘೋರ ಶಬ್ದವನ್ನು ನಾನು ಕೇಳಿದೆ. ನಡೆದ ವಿಷಯವಾದರೂ ಏನು ಎಂದು ಪ್ರಶ್ನೆ ಮಾಡಿದನು ಶಿವನು. ಬ್ರಹ್ಮನೇ, ನೀನು ಹರಿಯ ಗರ್ಭವನ್ನು ಹೊಕ್ಕಾಗ ಹರಿಯು ಆಲದ ಎಲೆಯ ಮೇಲೆ ಸುಸಮಾಧಿ ಹೊಂದಿ ಮಲಗಿಬಿಟ್ಟನು. ನಾನು ಹರಿಯ ಗರ್ಭದಲ್ಲಿರುವ ಲೋಕಗಳ ವಿಸ್ತಾರವನ್ನು ನೋಡೋಣವೆಂದುಕೊಂಡು ಹೊರಟೆ. ಎತ್ತ ನೋಡಿದಳತ್ತ ಬರೇ ಬಯಲು ಮತ್ತು ಸಮುದ್ರಗಳು ಕಂಡು ಬರತೊಡಗಿದವು. ಹೀಗೆ ನಾನು ಅವುಗಳನ್ನೆಲ್ಲ ನೋಡುತ್ತಾ ಕುತೂಹಲದಿಂದ ಹೊರಟಿರುವಾಗ ಒಮ್ಮಿಂದೊಮ್ಮೆಲೆ ಆ ಭೀಕರ ಸಪ್ಪಳ ಕೇಳಿ ಬಂದಿತು. ಈಗ ಆದ ಘಟನೆ ಏನು ಇಲ್ಲಿ ಎಂದು ಶಿವನು ಬ್ರಹ್ಮನನ್ನು ಕೇಳಿದನು. ಈ ಬ್ರಹ್ಮಾಂಡವು ಯಾಕೆ ಕುಣಿದಾಡಿದಂತಾಯಿತು? ಹರಿಯ ಸುದರ್ಶನ ಚಕ್ರವು ರಕ್ತದಿಂದ ಏಕೆ ತೊಯ್ದಿದೆ? ಅವನ ಮುಖ ಹಾಗೂ ಮೈ ಕೈಗಳಿಗೆ ರಕ್ತದ ಹನಿಗಳು ಅದೇಕೆ ಮೆತ್ತಿಕೊಂಡಿವೆ? ಯಾವ ದೈತ್ಯರೊಂದಿಗೆ ಯುದ್ಧವಾಯಿತು? ಅವರು ಎಲ್ಲಿ ಹುಟ್ಟಿದರು ಎಂದು ಶಿವನು ಪ್ರಶ್ನೆ ಕೇಳಿದನು. ಆಗ ಬ್ರಹ್ಮನು ಶಿವನಿಗೆ ಹೇಳತೊಡಗಿದನು ಹೀಗೆಂದು. ಶಿವನೇ, ಕೇಳು. ಹರಿಯ ಉದರದಲ್ಲಿ ಹೊಕ್ಕು ಅನೇಕ ಚಾತುರ್ಯಗಳನ್ನು ನೋಡುತ್ತಾ ಹೊರಟಿರುವಾಗ ನನಗೆ ದಾರಿ ತಪ್ಪಿತು. ಆಗ ಬೇರೆ ದಾರಿ ತೋರದೆ ನಾನು ಗಾಬರಿಯಿಂದ ವಿಷ್ಣುವಿನ ಹೊಕ್ಕಳವನ್ನು ಒಡೆದು ಹೊರಬಂದೆನು. ಆಗಲೇ ವಿಷ್ಣುವಿನ 2 ಕಿವಿಗಳಿಂದ 2 ಮೈದು ಮಧುಕೈಟವರೆಂಬ ರಾಕ್ಷಸರು ದೈತ್ಯರು ಹುಟ್ಟಿಕೊಂಡರು ಮತ್ತು ನನ್ನನ್ನು ನೋಡಿ ನಮ್ಮೊಡನೆ ಕಾದಾಡಲು ಬಾ ಎಂದು ರೋಷಾಯುಕ್ತವಾಗಿ ನುಡಿಯತೊಡಗಿದರು. ಇವರು ನನ್ನಿಂದ ಸಾಯುವವರಲ್ಲವೆಂದುಕೊಂಡು ನಾನು, ಅಮ್ಮ ಬೇಗನೆ ವಿಷ್ಣುವಿಗೆ ಎಚ್ಚರಿಕೆ ನೀಡೆಂದು ದೇವಿಯನ್ನು ಪ್ರಾರ್ಥಿಸಿಕೊಂಡೆನು. ಕೂಡಲೇ ದೇವಿಯು ನನ್ನ ಮೊರೆಯನ್ನು ಕೇಳಿ ವಿಷ್ಣುವಿನ ಮುಖಾಂತರವಾಗಿಯೇ ದೈತ್ಯರನ್ನು ಸಂಹಾರ ಮಾಡಿದಳು. ಇದೇ ನಡೆದ ಘಟನೆ ಎಂದು ಬ್ರಹ್ಮನು ಶಿವನಿಗೆ ಹೇಳಿದನು. ಶಿವನು ಈ ಕಥೆಯನ್ನು ಕೇಳಿ ಸಂತೋಷಗೊಂಡನು. ಜ್ಞಾನಸ್ವರೂಪಿಯಾದ ಪರಾಂಬೆಯು ಮಧುಕೈಟಭರ ಉತ್ಪತ್ತಿಗೆ ಕಾರಣಳಾಗಿ ಸೃಷ್ಟಿಯ ಕಾರ್ಯವನ್ನು ನಮಗೆ ಕಲಿಸಿಕೊಟ್ಟಳೆ. ಇದು ಒಳ್ಳೆಯ ಕೆಲಸವೇ ಆಯಿತು ಎನ್ನುತ್ತಾ ಮನಸ್ಸಿನಲ್ಲಿಯೇ ನಕ್ಕು ಪ್ರೇಮಾನಂದದಿಂದ ಹರಿಬ್ರಹ್ಮರನ್ನು ಗಾಢವಾಗಿ ಅಪ್ಪಿಕೊಂಡನು. ಮಧುಕೈಟಭರ ಅತಿ ಹೆಚ್ಚಾದ ರಕ್ತದಿಂದ ಮಹಾಸಾಗರಗಳು ಮತ್ತು ಭೂಮಿಯು ಉತ್ಪನ್ನವಾದವು. ಮೆದುಳಿಗೆ ರಕ್ತಗಳಿಂದ ಕೂಡಿದ ಭೂಮಿ ಪರ್ವತವಾದವು. ನೆನರೂಪಿಯಾದ ಮೇಧಸ್ಸು ಹೆರೆತದ್ದರಿಂದಲೇ ಈ ಭೂಮಿಗೆ ಮೇಧಿನಿ ಎಂಬ ಹೆಸರು ಉಂಟಾಯಿತು ಎಂದು ಶಿವನು ನಂದಿಗೆ ಹೇಳಿದನೆಂದು ಶೌನಿಕರಿಗೆ ಸೂತ ಪುರಾಣಿಕನು ಹೇಳಿದನು. ವೀರ್ಯ, ಬಲಿತ ಮಾಂಸ, ಸ್ನಾಯು ಮೊದಲಾದವುಗಳು ಮೇಧಿನಿಯಲ್ಲಿ ಕೂಡಿಕೊಂಡವು. ಚಕ್ರಾಘಾತದಿಂದ ಚೂರು ಚೂರಾಗಿ ಸಿಡಿದ ಅಸ್ಥಿಗಳು 2 ಕಡೆಗೆ ದೊಡ್ಡ ದೊಡ್ಡ ಪರ್ವತಗಳ ಸಾಲುಗಳಾಗಿ ಪರಿವರ್ತನೆಗೊಂಡವು. ಆಗ ಭೂಮಿ ಹುಟ್ಟಿಕೊಂಡಿತು. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾಸಳ, ಪಾತಾಳ ಎಂಬ ಮೊದಲಾದ 7 ಲೋಕಗಳು ಭೂಲೋಕ, ಭುವರ್ಲೋಕ, ಮಹೋಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕಾದಿ ವೈಕುಂಠ, ಕೈಲಾಸಾದಿ ಊರ್ಧ್ವಲೋಕಗಳು ಹುಟ್ಟಿಕೊಂಡವು ಮತ್ತು ಅದರಲ್ಲಿ ವಾಸವಾಗಿರ್ತಕ್ಕಂತಹ ನರರು, ದೇವತೆಗಳು, ರಾಕ್ಷಸರು ಮೊದಲಾದವರೆಲ್ಲರೂ ಹುಟ್ಟಿಕೊಂಡರು. ಲಕ್ಷ್ಮೀ, ಪಾರ್ವತಿ, ಸರಸ್ವತಿಯರೆಂಬ 3 ಶಕ್ತಿ ದೇವತೆಗಳು, ವಿರಾಟ, ಹಿರಣ್ಯಗರ್ಭ, ಅಂತರ್ಯಾಮಿ ಎಂಬ 3 ಈಶ್ವರರು, ಇಂದ್ರನೇ ಮೊದಲಾದ ಅಷ್ಟದಿಕ್ಪಾಲಕರು, ಅನೇಕ ರಾಜರು, ತೃಣಸಹಿತವಾಗಿ ಎಲ್ಲ ವನಸ್ಪತಿಗಳು, ಇರುವೆಯಿಂದ ಮೊದಲುಗೊಂಡು ಸಕಲ ಜೀವಿಗಳು,
ಆ ಪರದೇವಿಯ ವರದಿಂದಲೇ ಸಾಗುವಂತಾಗಿ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳು ನಮಗೆ ಉದ್ಯೋಗವಾದಂತಾದವು. ಈ ಪ್ರಕಾರ ಬಹಳಷ್ಟು ಯುಗಗಳು ಕಳೆದವು, ಅನೇಕ ಪ್ರಳಯಗಳಾದವು. ಮುಂದೆ ಸಾವರ್ಣಿಕ ಮನ್ವಂತರದಲ್ಲಿ ದೇವಿಯ ಸೃಷ್ಟಿಯಲ್ಲಿ ಮಹಿಷಾಸುರನೆಂಬ ದೈತ್ಯನು ಹುಟ್ಟಿಕೊಂಡನು. ಅವನು ಮಹಾಶೂರನು. ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಯುದ್ಧದಲ್ಲಿ ಸೋಲಿಸಿ ತಾನೇ ದೇವೇಂದ್ರನೆಂದು ಮೆರೆಯತೊಡಗಿದ್ದನು. ಯುದ್ಧದಲ್ಲಿ ಇಂದ್ರನು ನೋವನ್ನು ಅನುಭವಿಸಿದನು. ಅಷ್ಟದಿಕ್ಪಾಲಕರು ದಿಕ್ಕೆಟ್ಟು ಕೆಂಗಡಿಸಿ ಓಡಿ ಹೋದರು. ಮಹಿಷನು ಅವರ ಪಟ್ಟಣಗಳನ್ನು ಅಧಿಕಾರವನ್ನು ತನ್ನ ಸ್ವಾಧೀನವನ್ನು ಮಾಡಿಕೊಂಡನು. ಎಲ್ಲಕ್ಕೂ ಅವನೇ ಅಧಿಪತಿಯಾಗಿ ಮೆರೆಯತೊಡಗಿದನು. ಎಲ್ಲ ದೇವತೆಗಳು ಬ್ರಹ್ಮನ ಬಳಿಗೆ ಹೋಗಿ, ಅತಿ ಪರಾಕ್ರಮಿಯಾದಂಥ ಮಹಿಷಾಸುರನು ನಮ್ಮನ್ನು ಜರ್ಜರಿತರನ್ನಾಗಿ ಮಾಡಿ ನಮ್ಮ ರಾಜಧಾನಿ ಹುದ್ದೆಗಳನ್ನೆಲ್ಲ ಕಸಿದುಕೊಂಡು ತಾನೇ ಎಲ್ಲದಕ್ಕೂ ಅಧಿಕಾರಿಯಾಗಿದ್ದಾನೆ. ದಯವಿಟ್ಟು ನಮ್ಮ ಗೋಳನ್ನು ಕೇಳಿರಿ ಎಂದು ವಿನಂತಿ ಮಾಡಿಕೊಂಡರು. ಬ್ರಹ್ಮನು ದೇವತೆಗಳೊಂದಿಗೆ ಶಿವನ ಬಳಿಗೆ ಬಂದು ಮಹಿಷಾಸುರನ ಉಪದ್ರವದ ಬಗ್ಗೆ ವಿವರಿಸಿ ಚೆನ್ನಾಗಿ ಹೇಳಿದನು. ಆಗ ಶಿವನು ಮಹಿಷನ ಮೇಲೆ ಕೋಪಾವಿಷ್ಟನಾಗಿ, ಬ್ರಹ್ಮ, ಈ ಸಮಸ್ಯೆ ನಮ್ಮಿಬ್ಬರಿಂದಲೇ ಪರಿಹಾರವಾಗಲಾರದು. ಅದಕ್ಕಾಗಿ ನಾವೀಗ ವಿಷ್ಣುವಿನ ಬಳಿಗೆ ಹೋಗೋಣ, ನಡೆಯಿರಿ ಎನ್ನುತ್ತಾ ಶಿವನು ಮತ್ತು ಬ್ರಹ್ಮನು ಹಾಗೂ ಆ ದೇವಾನು ದೇವತೆಗಳೊಂದಿಗೆ ವೈಕುಂಠಕ್ಕೆ ಹೊರಟು ನಿಂತರು. ಶ್ರೇಷ್ಠವಾದ ಕ್ಷೀರಸಾಗರಕ್ಕೆ ಅವರೆಲ್ಲರೂ ಬಂದಾಗ ವಿಷ್ಣುವು ಶಿವ, ಬ್ರಹ್ಮ ಹಾಗೂ ದೇವತೆಗಳು ಬರುತ್ತಿರುವುದನ್ನು ಗಮನಿಸಿ ಅವರನ್ನೆದುರುಗೊಂಡನು ಮತ್ತು ಹರವಿರಿಂಚಿಗಳನ್ನು ಕುರಿತು, ನೀವಿಬ್ಬರೂ ಕೂಡಿ ಇಲ್ಲಿಗೆ ಬಂದದ್ದು ಆಶ್ಚರ್ಯಕಾರಕವಾಗಿದೆ ಎಂದು ನುಡಿಯುತ್ತಾ ಸಂತೋಷದಿಂದ ಅವರಿಬ್ಬರನ್ನು ಅಪ್ಪಿಕೊಂಡನು. ಮತ್ತು ಯಾವ ಕಾರಣಕ್ಕಾಗಿ ಈ ದೇವತೆಗಳೆಲ್ಲ ಇಲ್ಲಿಗೆ ಬಂದಿರುವರು ಎಂದು ಪ್ರಶ್ನೆ ಮಾಡಿದನು. ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾ ಪರಮಾನಂದ ಭರಿತರಾಗಿ ಕುಳಿತುಕೊಳ್ಳುತ್ತಾ, ಇಂದು ನಾವು ಮೂವರು ಒಂದಾಗುವ ಸುಯೋಗ ಬಂದಂತಾಗಿದೆ. ಆದರೆ ಈ ದೇವತೆಗಳ ಮುಖವೇಕೆ ಬಾಡಿದಂತಾಗಿದೆ? ಎಲ್ಲರೂ ಧೈರ್ಯಗುಂದಿದವರಂತೆ ಆಗಿದ್ದಾರಲ್ಲ ಎಂದು ವಿಷ್ಣುವು ನಸುನಗುತ್ತಾ ಪ್ರಶ್ನೆ ಮಾಡಿದನು. ಆಗ ದೇವತೆಗಳು ನಮಸ್ಕರಿಸುತ್ತಾ ಮಹಿಷಾಸುರನ ಎಲ್ಲ ಸುದ್ದಿಯನ್ನು, ಆತನಿಂದ ತಮಗಾದ ತೊಂದರೆಗಳನ್ನು ವಿವರಿಸಿ ಹೇಳಿದರು. ಅಲ್ಲದೆ ಮಹಿಷನು ತಮ್ಮನ್ನೆಲ್ಲ ಹೊಡೆದೋಡಿಸಿ ತಮ್ಮ ರಾಜ್ಯ ಅಧಿಕಾರ ಎಲ್ಲವನ್ನು ಕಿತ್ತುಕೊಂಡು ತಾನೇ ಅಧಿಪತಿಯಾಗಿ ಇರುವ ವಿಷಯವನ್ನು ಶ್ರೀಹರಿಗೆ ವಿನಂತಿಸಿಕೊಂಡರು. ಮಹಿಷಾಸುರನು ದುಷ್ಟರಲ್ಲಿ ಅತೀ ದುಷ್ಟನು, ದುರಾಚಾರಿಗಳಲ್ಲಿ ಅತೀ ದುರಾಚಾರಿಯು. ಅವನಿಂದ ನಮಗೆಲ್ಲ ಇಂತಹ ಕೆಟ್ಟ ಪರಿಸ್ಥಿತಿ ಬಂದೊದಗಿತು. ಅವನ ಕೈಯಲ್ಲಿ ಸಿಕ್ಕರೆ ಪ್ರಾಣಗಳೇ ಹೋಗುವೆಂಬ ಭಯದಿಂದ ಇಲ್ಲಿಗೆ ಓಡಿ ಬಂದಿರುವೆವು. ಅದಕ್ಕಾಗಿ ಬೇಗ ಏಳಿರಿ, ಆ ದುಷ್ಟನನ್ನು ಸಂಹರಿಸಿರಿ ಎಂದು ದೇವತೆಗಳ ಸಮೂಹವು ಒಟ್ಟಾಗಿ ಕೇಳಿಕೊಂಡರು. ಇಲ್ಲಿ ಮಹಿಷಾಸುರನ ಪೂರ್ವ ಇತಿಹಾಸವನ್ನು ಅರಿತುಕೊಳ್ಳುವುದು ನಮ್ಮೆಲ್ಲರಿಗೂ ಕೂಡ ಅವಶ್ಯವಾಗಿದೆ. ಧನುವಿನ ಮಗ ರಂಭನು, ಅವನು ಒಮ್ಮೆ ಮಹಿಷಿಯನ್ನು ಮೋಹಿಸಿ ಅವಳೊಂದಿಗೆ ರತಿಕ್ರೀಡೆಯಾಡಿದನು. ಆಗ ಮಹಿಷಿಯು ಅಗ್ನಿಪ್ರವೇಶ ಮಾಡಿದಳು. ಆಗ ಅಗ್ನಿಕುಂಡದಲ್ಲಿ ರಂಭನ ವೀರ್ಯದಿಂದ ಮಹಿಷನು ಉತ್ಪತ್ತಿಯಾದನು. ಮಹಿಷನು ಉಗ್ರ ತಪಸ್ವಿಯಾಗಿ ಮೇರು ಪರ್ವತದಲ್ಲಿ 10,000 ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಮತ್ತು ತನಗೆ ಯಾವ ನರರಿಂದಾಗಲಿ ಸುರರಿಂದಾಗಲಿ ಮೃತ್ಯು ಬರಕೂಡದು ಎಂದು ಬ್ರಹ್ಮದೇವನಲ್ಲಿ ವರ ಪಡೆದುಕೊಂಡನು. ಆದರೆ ಸ್ತ್ರೀಯಿಂದ ತನಗೆ ಎಂದಿಗೂ ಮರಣ ಬರಲಾರದು ಎಂದು ಆ ಬಗ್ಗೆ ಮಹಿಷನು ಉದಾಸೀನ ಮಾಡಿದ್ದನು. ಅದಕ್ಕಾಗಿಯೇ ಶಾಂಭವಿಯು ಸ್ತ್ರೀ ರೂಪದಲ್ಲಿಯೇ ಆತನೊಂದಿಗೆ ಹೋರಾಡಿ ಸಂಹರಿಸಬೇಕಾಯಿತು. ಮಹಿಷನು ಮೊದಲಾದ ಈ ಎಲ್ಲ ದೇವಾನು ದೇವತೆಗಳು ದೇವಿಯ ಪರಮ ಭಕ್ತನೇ ಆಗಿದ್ದನು. ಈ ಮಹಿಷನು ಕೂಡ ಪೂರ್ವದಲ್ಲಿ ದೇವಿಯ ಪರಮ ಭಕ್ತನಾಗಿದ್ದನು. ಕೊನೆಗೆ ಐಶ್ವರ್ಯದ ಮದದಿಂದ ದೇವಿಯ ಉಪಾಸನೆಯನ್ನು ಮರೆತು ಚಿಕ್ಷುರ, ರುದ್ಗ್ರ, ರಸಿಲೋಮ, ಬಿಡಾಲ ಈ ಅಸುರಿ ಸಂಪತ್ತೆಂಬ ಮಂತ್ರಿ ಸೇನಾಧಿಪತಿಗಳನ್ನೊಡಗೂಡಿ ದುಷ್ಟ ರಾಕ್ಷಸನಾದನು.
ಸತ್ಯ ಧರ್ಮಪರರಾದ ಇಂದ್ರಿಯ ಅಂತಃಕರಣಗಳೆಂಬ ದೇವತೆಗಳನ್ನು ಹೊಡೆದೋಡಿಸಿ ಎಲ್ಲರಿಗೂ ತಾನೇ ದೇವರಾಗಿ ಕುಳಿತನು. ಅರ್ಥಾತ್ ಕೋನನಂತೆ ಮದವುಳ್ಳವನಾಗಿ ಅಜ್ಞಾನದಲ್ಲಿ ವರ್ತಿಸುವ ಜೀವನೇ ಮಹಿಷಾಸುರನೆಂದು ಅರ್ಥ ಮಾಡಿಕೊಳ್ಳತಕ್ಕದ್ದು. ಹರಿಯು ದೇವತೆಗಳ ದೂರು ಕೇಳಿ ಬಹಳ ಕೋಪವುಳ್ಳವನಾದನು. ಅವನ ಕಣ್ಣುಗಳಿಂದ ಕಿಡಿಗಳು ಉದುರಿದವು. ಮುಖದಲ್ಲಿ ಕೋಪವು ಸಿಡಿಲ್ಮಿಂಚಿನಂತೆ ಪ್ರಕಾಶಮಾನವಾಗಿ ಮೂಡಿಬಂದಿತು ಎಂದು ಶೌನಿಕರು ಸೂತಪುರಾಣಿಕರಿಗೆ ಈ ರೀತಿಯಾಗಿ ಸೂತಪುರಾಣಿಕನು ಶೌನಿಕಾದಿ ಋಷಿಗಳಿಗೆ ಹೇಳತೊಡಗಿದರು. ಆ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಬ್ರಹ್ಮ, ಶಿವ, ಅಷ್ಟದಿಕ್ಪಾಲಕರು ಹಾಗೂ ದೇವತೆಗಳ ಮುಖದಿಂದ ಕೋಪದೊಡನೆ ಬಹು ಪ್ರಕಾಶಮಾನವಾದ ಮೂರ್ತಿಯೊಂದು ಮೂಡಿತು. ಬ್ರಹ್ಮನ ಮಕ್ಕಳಾದ ಸನಕಾದಿಗಳು, ಶಿವನ ಅನುಚರರು, ಎಲ್ಲ ಭೂತ ಪ್ರೇತ ರಾಕ್ಷಸ ಸಕಲ ಋಷಿಗಳು, ಸಿದ್ಧಸಾಧ್ಯರು ಇವರೆಲ್ಲರ ದೇಹಗಳಲ್ಲಿರುವ ಮಹಾ ತೇಜಸ್ಸು ಒಂದೇ ರೂಪ ತಾಳಿ ಬೃಹದಾಕಾರದಿಂದ ಪರ್ವತದೋಪಾದಿಯಲ್ಲಿ ಗೋಚರಿಸತೊಡಗಿತು. ಅಷ್ಟದಿಕ್ಕುಗಳಲ್ಲಿರುವ ಪ್ರಕಾಶ, ಜಗತ್ತಿನ ಸಕಲ ಜೀವಿಗಳಲ್ಲಿರುವ ಶಕ್ತಿ ಪ್ರಕಾಶಗಳು ಒಂದಾಗಿ ಬಹು ಸಮರ್ಥ ರೂಪದಿಂದ ಸ್ತ್ರೀಯ ಅವತಾರ ತಾಳಿ ನಿಂತಿತು. ಶಿವನ ತೇಜಸ್ಸು ಕೂದಲುಗಳಾದವು, ಹರಿಯ ತೇಜಸ್ಸು ಭುಜಗಳಾದವು, ಕುಬೇರನ ತೇಜಸ್ಸು ನಾಶಿಕವಾಯಿತು, ಚಂದ್ರ ಸೂರ್ಯ ಅಗ್ನಿಯವರ ತೇಜವು ಕಣ್ಣು ಹಣೆ ರೆಪ್ಪೆಗಳಾಗಿ ಮಾರ್ಪಟ್ಟವು, ಬ್ರಹ್ಮನ ತೇಜಸ್ಸೇ ಹೊಳೆಯುವ ಹಲ್ಲುಗಳಾದವು, ಯಮನ ತೇಜಸ್ಸು ಹುಬ್ಬುಗಳಾದವು, ಸೂರ್ಯನ ತೇಜಸ್ಸು ಕಿವಿಯಾಯಿತು, ಇಂದ್ರನ ತೇಜವೇ ಟೊಂಕವಾಯಿತು, ಬುಧನ ತೇಜಸ್ಸು ಸ್ತನದ್ವಯಗಳಾದವು, ವರುಣನ ತೇಜಸ್ಸು ಮೀನಗಂಡವು, ಬ್ರಹ್ಮನ ತೇಜಸ್ಸು ಪಾದಗಳು ಆದವು, ಮಂಗಳನ ತೇಜಸ್ಸು ಸುಂದರ ನಿತಂಬವಾಯಿತು, ಸೂರ್ಯನ ತೇಜಸ್ಸು ಕಾಲ್ಬೆರಳುಗಳಾದವು, ಅಷ್ಟವಸುಗಳ ತೇಜಸ್ಸು ಕೈಬೆರಳುಗಳಾದವು. ಹೀಗೆ ಮಹಾಶ್ರೇಷ್ಠ ದೇವತೆಗಳ ಮಹಾ ತೇಜವು ಒಂದೊಂದು ಅಂಗಗಳಾಗಿ ಸರ್ವ ದೇವತೆಗಳ ಸಾರ ರೂಪವೇ ಇವಳೆಂಬಂತೆ ಆ ಪರಬ್ರಹ್ಮಿಣಿಯು ಕಂಗೊಳಿಸತೊಡಗಿದಳು. ಸರ್ವರ ಆತ್ಮಶಕ್ತಿಯ ಪ್ರಕಾಶವೆಲ್ಲವೂ ಒಂದಾಗಿ ಪರ್ವತಾಕಾರದಿಂದ ಸಹಸ್ರ ಭುಜಗಳನ್ನು, ಸರ್ವ ದೇವತೆಗಳ ಆಯುಧಗಳನ್ನು ಧರಿಸಿ ವಿರಾಜಮಾನವಾಗಿ ಕಂಗೊಳಿಸತೊಡಗಿತೆಂದು ಸೂತಪುರಾಣಿಕರು ಮುನಿಶ್ರೇಷ್ಠರಿಗೆ ಹೇಳಿದನು. ಶಿವನು ತನ್ನಲ್ಲಿದ್ದ ಖಡ್ಗ, ಪಾಶುಪತಾಸ್ತ್ರ, ಪಿನಾಕ, ಡಮರುಗ, ತ್ರಿಶೂಲಗಳನ್ನು ದೇವಿಗೆ ಕೊಟ್ಟನು. ಮಹಾವಿಷ್ಣುವು ತನ್ನ ಧನಸ್ಸು, ಚಕ್ರ, ಗದಾ, ಶಂಖ ಇವುಗಳನ್ನು ದೇವಿಗೆ ಕೊಟ್ಟನು. ವರುಣನು ಪಾಶ ಶಂಖಗಳನ್ನು ದೇವಿಗೆ ಅರ್ಪಿಸಿದನು. ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು, ವಾಯುದೇವನು ಬಿಲ್ಲು ಬಾಣಗಳನ್ನು, ಇಂದ್ರನು ತನ್ನ ವಜ್ರಾಯುಧವನ್ನು ದೇವಿಗೆ ಕೈ ಮುಗಿದು ಕೊಟ್ಟನು. ಯಮನು ಖಡ್ಗ, ಡಾಲ, ಪಾಶ, ದಂಡಾಯುಧ ಸಹಿತ ಎಲ್ಲವನ್ನು ಕೊಟ್ಟನು. ಬ್ರಹ್ಮನು ಜಪಮಾಲೆ, ಕಮಂಡಲುಗಳನ್ನು ದೇವಿಯ ಕೈಗಿತ್ತು ಭಕ್ತಿಯಿಂದ ನಮಿಸಿದನು. ವರುಣನು ಈ ಈಟಿಯನ್ನು, ಕುಬೇರನು ಮೇಲಾದ ಕತ್ತಿಯನ್ನು, ಅಕ್ಷಯ ಪಾತ್ರೆಯನ್ನು, ಸೂರ್ಯನು ಚಕ್ರವನ್ನು, ಇಂದ್ರನು ಜಗತ್ತು ಬೆರೆಯುವಂತೆ ಶಬ್ದ ಮಾಡುವ ಐರಾವತಕ್ಕೆ ಹಾಕುವ ಘಂಟೆಯನ್ನು, ವಿಶ್ವಕರ್ಮನು ಜಪಗೋಡ್ಲಿಯನ್ನು ದೇವಿಗೆ ಸಮರ್ಪಿಸಿದ. ಶಿವನು ಅರ್ಧಚಂದ್ರಮನನ್ನು ಶಿರಸ್ಸಿನಲ್ಲಿ ಧರಿಸುತ್ತಿದ್ದ ಹಾವಿನ ಫಣಿಭೂಷಣವನ್ನು ಕೊಟ್ಟನು. ಹರಿಯು ಪೀತಾಂಬರವನ್ನಿತ್ತನು, ಶಿವನು ವ್ಯಾಘ್ರಾಜೀನವನ್ನಿತ್ತನು. ಬ್ರಹ್ಮನು ರತ್ನ ಖಚಿತವಾದ ಬಹು ಬೆಲೆಯುಳ್ಳ ಮುತ್ತಿನ ಹಾರವನ್ನು ಜಗದಂಬೆಗೆ ಅರ್ಪಣೆ ಮಾಡಿ ಭಕ್ತಿಯಿಂದ ನಮಿಸಿದನು. ವಿಷ್ಣುವು ಕೌಸ್ತುಭಮಣಿ ರತ್ನವನ್ನು ದೇವಿಗೆ ಕೊಟ್ಟನು. ಹೀಗೆ ಎಲ್ಲರೂ ಕೊಟ್ಟ ಅನೇಕ ವಿಧದ ಅಲಂಕಾರಗಳು, ಕೈಗಡಗ, ಪದಕ, ಕಿವಿಯ ಆಭರಣ, ಕಾಲಲ್ಲಿಯ ನೂಪುರ, ಮಸ್ತಕದಲ್ಲಿರುವ ಕಿರೀಟ, ಹೀಗೆ ಸಮಸ್ತ ರತ್ನಾಭರಣಗಳು ದೇವಿಯ ಮೈಗೇರಿಸಲ್ಪಟ್ಟು ಮಹಾಲಕ್ಷ್ಮಿಯು ಸಿದ್ಧಳಾದಂತಳಾದಳು.
ನಾಗಲೋಕದವರು ನಾನಾ ಬಗೆಯ ರತ್ನಗಳನ್ನು ದೇವಿಗೆ ಅರ್ಪಿಸಿ ಪರಿಮಳಯುಕ್ತವಾದಂತಹ ಹೂಮಾಲೆಗಳಿಂದ ದೇವಿಗೆ ಅಲಂಕಾರ ಮಾಡಿದರು. ನಾನಾ ಹಸ್ತಗಳಲ್ಲಿ ನಾನಾ ಆಯುಧಗಳನ್ನು ಧರಿಸಿದ ದೇವಿಯು ಆ ದೇವಿಯನ್ನು ಸೂರ್ಯನು ರೋಮ ರೋಮಗಳಲ್ಲಿ ವಿಜೃಂಭಿಸಿ ಬೆಳಗಿದನು. ಆದಿಶೇಷನನ್ನೇ ಜನಿವಾರವನ್ನಾಗಿ ಮಾಡಿ ದೇವಿಗೆ ಹಾಕಿ ಹಣೆಗೆ ಮಂಗಲಾಕ್ಷತೆಯನ್ನಿಟ್ಟು ವಿಶೇಷವಾಗಿ ಎಲ್ಲ ದೇವತೆಗಳು ಕೂಡಿ ದೇವಿಗೆ ಮಂಗಳಾರತಿಯನ್ನು ಬೆಳಗಿದರು. ಮತ್ತು ಜಗಜ್ಜನನಿಯೇ, ಕ್ರೂರನಾದ ಮಹಿಷಾಸುರನನ್ನು ನಾಶ ಮಾಡು, ಅವನ ದೇಹವನ್ನೇ ನೀನು ನುಂಗಿಬಿಡು, ನಮ್ಮ ಆಯಾಸವನ್ನು ಕಳೆದು ಬಿಡು ತಾಯಿ ಎಂದು ಎಲ್ಲ ದೇವತೆಗಳು ಗೋಗರೆಯುತ್ತಾ ಕೇಳಿಕೊಂಡರು. ನಗಾರಿಗಳು ಬಡಿಯಲ್ಪಟ್ಟವು, ಕಹಳೆಗಳು ಕಿರುಚಿದವು. ಶೂರರಾದ ದೇವತೆಗಳು ಸುಭಟರು ಘನಘೋರವಾಗಿ ಜೈಕಾರ ಮಾಡುತ್ತಾ ಛತ್ರ ಚಾಮರಗಳನ್ನು ಬೀಸುತ್ತಾ ದೇವಿಗೆ ಆವೇಶ ಬರುವಂತೆ ಮಾಡಿದರು. ದೇವಿಯು ನೆನೆಸಿದ ಕೂಡಲೇ ಸರ್ವಾಭರಣಗಳಿಂದ ಭೂಷಿತವಾದ ಸಿಂಹವು ಬಯಲಿನಲ್ಲಿ ಬಂದು ಇಳಿಯಿತು. ನಗಾರಿ ನೌಬತ್ತುಗಳ ರಣವಾದ್ಯಗಳು ಭೀಕರವಾಗಿ ಮೊಳಗುತ್ತಿರಲು ಈ ದೇವಿಯು ಸಿಂಹಾರೂಢಳಾಗಿ ಕುಳಿತಳು. ಬಸವೇಶ, ಹಿಂದೆ ನೀನು ಎಂದಾದರೂ ಇಂತಹ ವಿಚಿತ್ರ ಕೌತುಕವನ್ನು ಕಂಡಿದ್ದುಂಟೆ ಎಂದು ಶಿವನು ನಂದೀಶನಿಗೆ ಪ್ರಶ್ನೆ ಮಾಡಿ ತನ್ನ ಕಥಾನಕವನ್ನು ಮುಂದುವರಿಸಿದನು. ಬಸವೇಶ, ಇಂತಹ ತೇಜೋಮಯಳಾದ ದೇವಿಯು ತನ್ನ ಸಹಸ್ರ ಬಾಹುಗಳಲ್ಲಿ ಭಯಂಕರವಾದ ಧನುರ್ಬಾಣಗಳನ್ನು ಧರಿಸಿ ಧನುಸ್ಸಿನ ಹೆದೆಗೆ ಬಾಣ ಹೂಡಿ ಅದರ ಸೂತ್ರವನ್ನು ಕಿವಿಯವರೆಗೆ ಎಳೆದು ಬಾಣ ಪ್ರಯೋಗ ಮಾಡಿದಳು. ಆದ್ದರಿಂದ ಬ್ರಹ್ಮಾಂಡದ ತುಂಬೆಲ್ಲ 100 ಶಂಖಗಳ ಧ್ವನಿಯನ್ನು ಮೀರಿಸುವಂತಹ ಭಯಂಕರವಾದ ಶಬ್ದ ಉಂಟಾಯಿತು. ದೇವಿಯ ವಾಹನವಾಗಿದ್ದ ವೈರಾಗ್ಯವೆಂಬ ಸಿಂಹವು ಧನುಸ್ಸಿನಿಂದುಂಟಾದ ಝೈಂಕಾರನಾದದೊಂದಿಗೆ ತಾನೂ ಭಯಂಕರವಾಗಿ ಗುಡುಗು ಹಾಕಲು ಅದೊಂದು ದೊಡ್ಡ ಬೊಬ್ಬಾಟವಾಗಿ ವಿಶ್ವವನ್ನೆಲ್ಲ ವ್ಯಾಪಿಸಿಬಿಟ್ಟಿತು. ತ್ರಿಮೂರ್ತಿಗಳು ಕೇಕೆ ಹಾಕುತ್ತಾ ಗದ್ದಲ ಮಾಡತೊಡಗಿದರು. ದೇವತೆಗಳಿಗೆ ಮೈ ಉಬ್ಬಿತು. ಅನೇಕ ವಾದ್ಯಗಳ ನಾದಕ್ಕೆ ಬ್ರಹ್ಮಾಂಡ ಬೆರೆಯುವಂತಾಯಿತು. ಎಲ್ಲ ದೇವತೆಗಳ ಸಮೂಹವು ಮುಂದೆ ನಡೆಯಿತು. ದುಷ್ಟನಾದ ಮಹಿಷಾಸುರನ ಪಟ್ಟಣದ ಜನರು ಬಹಳೇ ಗಾಬರಿಗೊಂಡರು. ಬಸುರಿಯರಾದ ಹೆಣ್ಣು ಮಕ್ಕಳು ಆ ಭೀಕರ ರವದಿಂದ ನಡುಗಿ ಗರ್ಭಪಾತಗಳಾದ ಎಂದು ಶಿವನು ನಂದೀಶ್ವರನಿಗೆ ಹೇಳಿ ಮತ್ತೆ ಕಥಾಭಾಗವನ್ನು ಮುಂದುವರಿಸಿದೆ. ಇದೇನು ಆಶ್ಚರ್ಯಕರವಾದ ಧ್ವನಿಯು! ವಿಚಾರಿಸಿ ನೋಡಿದರೆ ಸದ್ಯಕ್ಕೆ ನನಗಂತೂ ಯಾವ ಶತ್ರುಗಳು ಎದುರಾಗುವಂತಿಲ್ಲ. ಹರಿಹರರುಗಳನ್ನು ಸಹಿತ ನಾನು ಜಯಿಸಿದಂತಾಗುತ್ತದೆ. ಸಕಲ ದೇವತೆಗಳನ್ನು ರಣಭೂಮಿಯಲ್ಲಿ ಸೋಲಿಸಿ ಅವರಿಗೆ ಜೀವದಾನ ಕೊಟ್ಟು ಓಡಿಸಿಬಿಟ್ಟಿದ್ದೇನೆ. ಅಂದ ಮೇಲೆ ಈ ಭಯಂಕರವಾದ ಅಬ್ಬರದ ಧ್ವನಿಯು ಎಲ್ಲಿಂದ ಬರುತ್ತಿದೆ ಎಂದು ಮಹಿಷಾಸುರನು ಬೆರಗಾಗಿ ವಿಚಾರಿಸುತ್ತ ನಿಂತನು. ಅದೇ ವೇಳೆಗೆ ಚಕ್ಷುರನೆಂಬ ಹೆಸರಿನ ಮಹಿಷನ ಸೇನಾಪತಿಯು ಬಂದು ಮಹಿಷನನ್ನು ಕುರಿತು, ಜಿಯಾ, ಇದು ದೇವತೆಗಳ ಲಕ್ಷಣವೇ ಅಲ್ಲ. ಹರಿಹರರು ನಮ್ಮ ಮೇಲೆ ದಂಡೆತ್ತಿ ಬರುವಷ್ಟು ಧೈರ್ಯವಂತರಲ್ಲ. ಅಂದ ಮೇಲೆ ನಮ್ಮ ದಾನವ ಕುಲದಲ್ಲಿಯೇ ಯಾವನಾದರೊಬ್ಬ ದಕ್ಷನೋ ಶೂರನೋ ಆಗಿರುವ ಒಬ್ಬ ರಾಜನು ಬುದ್ಧಿಪೂರ್ವಕವಾಗಿ ಈ ಯುದ್ಧ ಸಾರಿರಬೇಕು. ಅವನು ಯಾವನೇ ಆಗಿದ್ದರೂ ಈ ಕ್ಷಣದಲ್ಲಿ ಆತನನ್ನು ಹಿಡಿದು ತಮ್ಮ ಪಾದಗಳ ಮೇಲೆ ತಂದು ಕೆಡಹುವೆನು ಎಂದು ಖಡ್ಗ ಹಿರಿದು ಜಂಬ ಕೊಚ್ಚಿಕೊಂಡನು. ಒಂದು ವೇಳೆ ಅವನು ಹರಿಯೇ ಆಗಿದ್ದರೆ ಅವನನ್ನು ಅಲ್ಲಿಯೇ ಕೊಲ್ಲಲೆಯೋ ಅಥವಾ ಜೀವದಿಂದ ಎಳೆತರಲೆಯೋ, ಅಥವಾ ಪಾರ್ವತಿ ವಲ್ಲಭನಾದ ಶಿವನಾಗಿದ್ದರೆ ಅವನಿಗೆ ಕೊಡಬೇಕಾದ ಶಿಕ್ಷೆಯ ಪರಿಯೇನು? ಬೇಗ ಎಲ್ಲವನ್ನು ಹೇಳಿಬಿಡು. ಸಿಂಹಗಳ ನಿವಾಸಕ್ಕೆ ಚಿಗರಿಗಳು ಬಂದಿರುವವೆಂದರೆ ಇದೊಂದು ಅಚ್ಚರಿಯ ಸಂಗತಿಯೇ ಸರಿ ಎನ್ನುತ್ತಾ ಆತನು ತನ್ನ ಮಣಿರಥವನ್ನು ಏರಿ ಕುಳಿತನು. ಬಸವೇಶ, ಈ ಚಕ್ಷುರನು ಶೂರನಾದ ಮಹಿಷಾಸುರನಿಗೆ ಮುಖ್ಯಮಂತ್ರಿಯೂ ಸೇನಾಪತಿಯೂ ಆಗಿದ್ದಾನೆ. ರಾಕ್ಷಸರಲ್ಲಿ ಇವನು ಹೆಚ್ಚಿನವನು.
ಇವನ ಹೊಡೆತಕ್ಕೆ ದೇವತೆಗಳು ಹೆದರಿ ಓಡಿದರು. ಹರಿಹರರು ಸಹಿತ ಇವನ ಹರಿತವಾದ ಶಸ್ತ್ರಗಳ ಆಘಾತ ತಾಳದೆ ಓಡಿ ಹೋದರು. ಮಹಿಷಾಸುರನು ಚಿಕ್ಷುರನಿಗೆ ಅಪ್ಪನೆಯನ್ನಿತ್ತು ಕೂಡಲೇ ರಣಭೇರಿ ಹೊಯ್ಯಲು ತೊಡಗಿದನು. ಕಹಳೆಗಳು ಮೊಳಗತೊಡಗಿದವು, ಧ್ವಜಗಳು ಏರಿಸಲ್ಪಟ್ಟವು. ಸೇನಾಧಿಪತಿಗಳ ಸಂದೇಶದಂತೆ ವೀರರು ಕುದುರೆ ಏರಿದರು. ಎಲ್ಲ ಕಡೆಗೂ ರಥ, ಆನೆ, ಕುದುರೆ, ಕಾಲಾಳುಗಳು ತಂಡೋಪತಂಡವಾಗಿ ಹೊರಟವು. ಸೇನಾಪತಿಯ ವಶದಲ್ಲಿ ಕಿರೀಟ ಧರಿಸಿದವರು ಸಹಸ್ರ ಕ್ಷೋಣಿಯಾಗಿದ್ದರು. 100 ಶಂಖ ರಥಗಳು, ಸಹಸ್ರ ಸಂಖ್ಯೆಯ ಆನೆಗಳಿದ್ದವು. 1,00,000 ಶಂಖಗಳಷ್ಟು ಕುದುರೆಗಳಿದ್ದವು. 10,00,000 ಶಂಖಗಳಷ್ಟು ಶ್ರೇಷ್ಠ ಕಾಲಾಳುಗಳಿದ್ದವು. ಇಷ್ಟೊಂದು ಬಲವಾಗಿದ್ದ ಸೈನ್ಯವು ಮಹಿಷನ ಪಟ್ಟಣದಿಂದ ಹೊರಟಿತು. ಮಹಿಷಾಸುರನ ಇನ್ನೊಬ್ಬ ಸೇನಾಧಿಪತಿಯಾದ ಬಿಡಾಲನೆಂಬ ರಾಕ್ಷಸನ ಕೈಕೆಳಗೆ 600 ಅಕ್ಷೋಹಿಣಿ ಮಾಂಡಲಿಕ ರಾಜರ 60 ಶಂಖ ರಥಗಳು, 100 ಶಂಖ ಆನೆಗಳು, 3,000 ಶಂಖ ಕುದುರೆಗಳು ಹಾಗೂ ಕುದುರೆಯ ಸವಾರರು, 2,00,000 ಶಂಖದಷ್ಟು ಕಾಲಾಳುಗಳು ಇದ್ದರು. ಹೀಗೆ ಅಪರಿಮಿತವಾಗಿ ನಿಂತ ಚದುರಂಗ ಬಲವು ಬಿಡಾಲನೆಂಬ ಸೇನಾಪತಿಯ ಮಾರ್ಗದರ್ಶನದಲ್ಲಿ ರಣಭೂಮಿಯತ್ತ ಸಾಗತೊಡಗಿತು. ರುದಗ್ರನೆಂಬ ಇನ್ನೊಬ್ಬ ಸೇನಾಪತಿಯ ವಶದಲ್ಲಿದ್ದ 100 ಅಕ್ಷೋಹಿಣಿ ಮಾಂಡಲಿಕ ರಾಜರು ಪ್ರಕಾಶಮಯವಾದ ರಥಗಳು, 12 ಶಂಖದಷ್ಟು ಮತ್ತೆ ಅಷ್ಟೇ ಆನೆಗಳು ಅಲ್ಲದೆ 100 ಶಂಖಗಳಷ್ಟು ಚಪಲವಾದ ಕುದುರೆಗಳು ಮತ್ತು 3,000 ಶಂಖದಷ್ಟು ಕಾಲಾಳುಗಳು ಸಾಲು ಸಾಲಾಗಿ ಸೇನಾಪತಿ ಸಂಜ್ಞೆಗನುಸಾರವಾಗಿ ಹೊರಟಿತು. ರಸಿಮ್ಲೋಮನೆಂಬ ಇನ್ನೊಬ್ಬ ಸೇನಾಪತಿಯ ಸೈನ್ಯದಲ್ಲಿ ಮುಕುಟ ಧರಿಸಿದ 300 ಅಕ್ಷೋಹಿಣಿ ಮಾಂಡಲಿಕ ರಾಜರು, 300 ಅಕ್ಷೋಹಿಣಿ ರತ್ನಖಚಿತ ರಥಗಳು, 30 ಶಂಖ ಆನೆಗಳು, 1,00,000 ಶಂಖ ಕಾಲಾಳುಗಳು. ಹೀಗಿರುವ ಮಹಾಬಲವು ರಸಿಲೋಮನ ಆಜ್ಞಾನುಸಾರವಾಗಿ ನಡೆಯಿತು. ಈ ಮಹಿಷಾಸುರನನ್ನೆದುರಿಸಲು ಯಾವನು ಬಂದಿರುವನೋ ನೋಡುತ್ತೇನೆ ಎಂದು ಮಹಿಷನು ತನ್ನ 1,700 ಅಕ್ಷೋಹಿಣಿ ಮಾಂಡಲಿಕರೊಂದಿಗೆ ಹೊರಟನು. ಆತನ ಚತುರಂಗ ಬಲವನ್ನು ಬಣ್ಣಿಸುವರಾರು? ಯಾವ ದೇಶದವರನ್ನು ಭಜಿಸಿ ಇಂತಹ ಬಲ ಪಡೆದನೋ ತಿಳಿಯದಾಗಿದೆ. ಮಹಿಷಾಸುರನ ಅಸಂಖ್ಯ ಸೈನ್ಯದ ಪದಾಘಾತದಿಂದ ಭೂಮಿಯು ಗದಗದನೆ ನಡುಗಿ ಹೊಡಿಯನ್ನೆಬ್ಬಿಸತೊಡಗಿತು. ಅಷ್ಟದಿಕ್ಕುಗಳಲ್ಲಿ ಹಬ್ಬಿಕೊಂಡು ಹರಿದಾಡುವ ಅಪಾರ ಸೈನ್ಯವೆಲ್ಲವೂ ಆ ಧೂಳಿನಲ್ಲಿ ಮುಸುಕಿ ಹೋದಂತೆ ಕಾಣುತ್ತಿತ್ತು. ಮೇಲಿಂದ ಮೇಲೆ ಬೊಗಳುತ್ತಿರುವ ಸಾಲು ಕಹಳೆಗಳ ಧ್ವನಿ ಮತ್ತು ರಣಭೇರಿಯ ಮೊರೆತದಿಂದ ಬ್ರಹ್ಮಾಂಡವೆಲ್ಲವೂ ಕೀಸರಗೊಂಡು ಹೋಯಿತು. ಈ ಪ್ರಕಾರ ಮಹಿಷನ ಚದುರಂಗ ಬಲವು ಸರಿಸರಿದು ಪಟ್ಟಣದಿಂದ ಹೊರಗೆ ಬರುತ್ತಿರಲು ಅವನ ಭಯಂಕರ ಧ್ವನಿಯನ್ನು ಕೇಳಿ ಮಹಾಲಕ್ಷ್ಮಿಯು ಕೋಪೋದ್ರಿಕ್ತಳಾಗಿ ಮುಂದಡಿಯನ್ನಿಡತೊಡಗಿದಳು. ದೇವೇಂದ್ರನು ದೇವಿಯ ಮುಂದೆ ಜೈ ಜೈಕಾರವನ್ನು ಮಾಡುತ್ತಾ ಸಾಗಿದಳು. ಶಿವ ಮತ್ತು ಬ್ರಹ್ಮರು ಎಡಬಲದಲ್ಲಿ ದೇವಿಗೆ ಚಾಮರ ಬೀಸುತ್ತಿದ್ದರು. ಹರಿಯು ದೇವಿಗೆ ಛತ್ರ ಹಿಡಿದು ಮೆರೆಸುತ್ತಿದ್ದಂತೆ. ಎಲ್ಲ ದೇವತೆಗಳು ಈ ರೀತಿಯಾಗಿ ದೇವಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡುತ್ತಿದ್ದರು. ಎಲ್ಲ ವೇದಗಳು, ಸ್ಮೃತಿಗಳು ವಾದಕ್ಕೆ ನಿಲುಕದ ಪರಬ್ರಹ್ಮ ಸ್ವರೂಪಿ ದೇವಿಯ ಮಹಿಮೆಯನ್ನು ಕೂಗಿ ಕೂಗಿ ಹೇಳುತ್ತಲಿವೆ. ಸಂಪೂರ್ಣ ಜಗದ್ರೂಪ ದೇವಿಯು ಆದಿ ಮಧ್ಯ ಅಂತ್ಯರಹಿತಳು, ಸರ್ವಶಕ್ತಿ ಸಂಪನ್ನಳು. ಅವಳ ಕೂಡ ಯಾರೂ ಯುದ್ಧ ಮಾಡಿ ಗೆದಿಯಲಾರರು. ಅಂದಾಗ ಈ ಮಹಿಷಾಸುರನದು ಯಾವ ಲೆಕ್ಕ ಎಂದು ಶಿವನು ನಂದಿಗೆ ಪ್ರಶ್ನೆ ಮಾಡಿ ದೇವಿಯ ಚರಿತ್ರೆಯನ್ನು ಮುಂದುವರಿಸಿದನು. ಮಹಾಲಕ್ಷ್ಮಿ ಮಹಿಷಾಸುರನ ಮಾಂಡಲಿಕ ರಾಜರ ದಂಡನ್ನು ನೋಡಿದಳು. ದೇವತೆಗಳ ಎದೆಗಿಡಿಸಿದವರು
ಇದೇ ದುಷ್ಟರೇ ಅಲ್ಲವೇ ಎನ್ನುತ್ತಾ ದೊಡ್ಡ ಧನುಸ್ಸಿಗೆ ಅಕ್ಷಯವಾದ ಬಾಣಗಳನ್ನು ಹೂಡಿ ಅಸುರರ ತಲೆಗಳಿಗೆ ಗುರಿಯಿಟ್ಟು ಬಾಣಗಳ ಮಳೆಯನ್ನೇ ಸುರಿಸಿಬಿಟ್ಟರು ತಾಯಿ ಮಹಾಲಕ್ಷ್ಮಿ. ದೇವಿಯಿಂದ ಬಿಡಲ್ಪಟ್ಟ ಬಾಣಗಳ ಮಳೆಯು ವೈರಿ ದಳಗಳಲ್ಲಿ ಸಾಲು ಸಾಲಾಗಿ ಬರುತ್ತಲಿದ್ದ ಛತ್ರ ಚಾಮರಗಳ ಮೇಲೆ ಸುರಿಯತೊಡಗಿದವು. ಅದನ್ನು ಕಂಡು ಚದುರಂಗ ಬಲದ ಸಜ್ಜಿಕೆಯಲ್ಲಿ ಎಲ್ಲರೂ ಚದುರು ಚೆಲ್ಲಾಪಿಲ್ಲಿಯಾಗಿ ಆನೆ, ಕುದುರೆ, ಕಾಲಾಳುಗಳು ಎತ್ತ ಬೇಕತ್ತ ದಾರಿ ತಪ್ಪಿ ತಿರುಗಾಡತೊಡಗಿದವು. ಆ ಪರಬ್ರಹ್ಮಣಿಯ ತೇಜೋಮಯ ಮೂರ್ತಿಯನ್ನು ಅವಲೋಕಿಸಿದಾಗ ಅಸುರರು ಅಚ್ಚರಿ ಪಡುತ್ತಾ, ಎಲ್ಲವೂ ನಮ್ಮೊಂದಿಗೆ ಕಾದಾಡಲು ಬಂದಿರುವವರು ಪುರುಷನಲ್ಲ, ಅವಳು ದೇವತೆಗಳ ಬೆಂಬಲಕ್ಕಾಗಿ ಬಂದ ಸ್ತ್ರೀಯಾಗಿದ್ದಾಳೆ. ಸ್ತ್ರೀಯರು ಯುದ್ಧ ಮಾಡುವುದನ್ನು ನಾವು ಕಂಡದ್ದು ಇದೇ ಮೊದಲು ಎಂದು ಆಶ್ಚರ್ಯ ಪಡುತ್ತಾ, ಸರಿ, ಅವಳು ಯಾರಾದರೇನು, ನಮ್ಮೊಂದಿಗೆ ಯುದ್ಧಕ್ಕೆ ಬಂದ ಅವಳನ್ನು ಶೀಳಿ ಬಿಸಾಕಿರಿ ಎಂದು ಆರ್ಭಟಿಸತೊಡಗಿದನು. ತಕ್ಷಣವೇ ಸಿಟ್ಟಿಗೆದ್ದ ರಾಕ್ಷಸರು ದೇವಿಯ ತಲೆಯ ಮೇಲೆ ತಾವೂ ಬಾಣಗಳ ಮಳೆಗರೆಯತೊಡಗಿದರು. ಅಲ್ಲದೆ ಲೆಕ್ಕವಿಲ್ಲದ ಸೊರಗಿ, ಕುಂತ, ಖಡ್ಗ, ಪಿಂಡಿ ವಾಲುಗಳು ದೇವಿಯ ತಲೆಯ ಮೇಲೆ ಸುರಿಯತೊಡಗಿದವು. ಅಂದರೇನು, ಮಂದಾರ ಪರ್ವತದ ಮೇಲೆ ತುಷಾರವೃಷ್ಟಿಯಾದರೆ ಅದೆಂದಾದರೂ ಕುಸಿದು ಕುಕ್ಕರಿಸಬಹುದೇ? ಅದರಂತೆಯೇ ಅಸುರ ಬಲದ ಆಯುಧಗಳ ಸುರಿಮಳೆಯು ದೇವಿಯ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಇಷ್ಟೇ ಅಲ್ಲ, ಅವಳು ಆ ಲೆಕ್ಕವಿಲ್ಲದ ಆಯುಧಗಳನ್ನು ಅರ್ಧ ಮಾರ್ಗದಲ್ಲಿಯೇ ಕತ್ತರಿಸಿ ತುಂಡು ತುಂಡು ಮಾಡಿಬಿಟ್ಟರು. ದೇವಿಯು ಹರಿಹರಾದಿ ದೇವತೆಗಳಿಗೆಲ್ಲ, ನೀವಿನ್ನೂ ಇಲ್ಲಿ ನಿಲ್ಲಬೇಡಿರಿ, ಮೇಲೆ ಆಕಾಶದಲ್ಲಿ ನಿಂತುಕೊಂಡು ಯಾವ್ಯಾವ ದೈತ್ಯರ ವಧೆಯು ಹೇಗೆ ಆಗುವುದೆಂಬುದನ್ನು ನೋಡುತ್ತಲಿರಿ. ಕೇವಲ ಸುಮ್ಮನೆ ನೀವು ಈ ದುಷ್ಟರೊಂದಿಗೆ ನಿಂತು ಬರಲುವುದೇಕೆ? ಸರಿದು ಹೋಗಿರಿ ಇಲ್ಲಿಂದ ಎಂದು ನುಡಿಯಲು ದೇವತೆಗಳೆಲ್ಲ ಆಕಾಶದಲ್ಲಿ ನೆನೆದುಕೊಂಡು ದೇವಿಯ ಕರಚಾತುರ್ಯವನ್ನು ನಿರೀಕ್ಷಿಸತೊಡಗಿದರು. ಜಗನ್ಮಾತೆಯು ಬಾಣಗಳಿಂದ ಅಸುರರನ್ನು ಸೆದೆಬಡಿದಳು. ಅವರ ಸೊಕ್ಕನ್ನು ಮುರಿದಳು. ಕೆಲವರನ್ನು ಶೀಳಿ ಒಗೆದಳು, ಕೆಲವರನ್ನು ತೂರಿ ತೂರಿ ಕಡಿದಳು. ರಕ್ಕಸರ ಆನೆ, ಕುದುರೆ, ರಥಿಕರನ್ನೆಲ್ಲರನ್ನು ಕೊಂದಳು. ಆನೆಯಂತಿರುವ ರಕ್ಕಸರ ತಲೆಗಳನ್ನು ಕತ್ತರಿಸಿ ಹಾಕಿದಳು. ಆಗ ಅಸುರರ ಸೈನ್ಯದಲ್ಲಿ ಭಯಂಕರವಾದ ಗೊಂದಲ ಉಂಟಾಯಿತು. ಇವಳು ಬಹಳ ಬಲಾಢ್ಯಳಾಗಿದ್ದಾಳೆ, ಯಾರೂ ಹಿಂದೆ ಸರಿಯಬೇಡಿ, ಹಿಂದೆ ಸರಿದಿದ್ದಾದರೆ ನಿಮಗೆ ಮಹಿಷಾಸುರನ ಆಣೆ, ಆಯುಧ ತೆಗೆದುಕೊಂಡು ಇವಳನ್ನು ಕಡಿಯಿರಿ, ಇವಳ ರಕ್ತವನ್ನು ಸುರಾಪಾನ ಮಾಡಿದಂತೆ ಒಂದೊಂದೇ ಗುಟುಕು ಕುಡಿದು ಬಿಡಿ. ಹೀಗೆನ್ನುತ್ತಾ ಎಲ್ಲರೂ ಒಕ್ಕಟ್ಟಾಗಿ ಕೊಳ್ಳೆಯುಕ್ಕುವ ರೀತಿಯಲ್ಲಿ ಸೂರ್ಯನಿಗೆ ಕತ್ತಲೆಯ ಮುಸುಕಿದಂತೆ ದೇವಿಗೆ ಮುಕುರಿಕೊಂಡರು. ಮುಂಗೈಯಲ್ಲಿ ಡಾಲನ್ನೇರಿಸಿಕೊಂಡು ಕೈಯಲ್ಲಿ ಬಿಚ್ಚುಗತ್ತಿಯನ್ನು ಹಿಡಿದುಕೊಂಡು ಖಡ್ಗಧಾರಿಗಳು ದೇವಿಯನ್ನು ಎದುರಿಸಿದರು. ಈಟಿಯಿಂದ ದೇವಿಯ ಸಿಂಹವನ್ನು ತಿವಿದರು. ಎಡಬಲಗಳಿಂದಲೂ ಹಿಡಿದು ಹಿಂದೆ ಮುಂದಿನಿಂದಲೂ ಅನೇಕ ಕುದುರೆ ಸವಾರರು ಬಲು ಭಯಂಕರವಾಗಿ ಶಂಕರಿಯನ್ನು ಮುತ್ತಿದರು. ರಥಿಕರನ್ನು ಗದೆಯಿಂದ ಹೊಡೆದುರುಳಿಸಿದಳು. ತನ್ನನ್ನು ಸಮೀಪಿಸಿದ ಖಡ್ಗದಾಳುಗಳನ್ನು ಕಿರುಗತ್ತಿಯಿಂದ ತಿವಿದು ಕೊಂದಳು. ಕಾಲಾಳುಗಳನ್ನು ಬಲ್ಲೆಯಿಂದ ತಿವಿದಳು. ಕುದುರೆಗಳನ್ನೆಲ್ಲ ಕೊಟ್ಟಿದಳು. ಒಟ್ಟಾರೆ ದೈತ್ಯರ ಸೇನಾಬಲವನ್ನೆಲ್ಲ ಕ್ರೂರವಾದ ಬಾಣಗಳಿಂದ ತೂರಿ ತೂರಿ ಬೀಳುವಂತೆ ಹಲ್ಲೆ ಮಾಡಿದಳು. ಶರಾಘಾತದಿಂದ ಜಡಿಮಳೆಯಿಂದಾಗಿ ಬಹಳಷ್ಟು ವೀರರು ಕಷ್ಟಪಟ್ಟರು. ರಾಕ್ಷಸರು ತತ್ತರಿಸಿ ಆನೆ, ಕುದುರೆ, ರಥಗಳ ಮರೆಯಲ್ಲಿ ಅಡಗಿ ಕುಳಿತರು. ರಾಹುತರು ಯೋಧರು ಬಹಳ ಭಯವುಳ್ಳವರಾದರು. ಕ್ರೂರ ಬಾಣಗಳಿಂದ ಬಡಿತಗಳಿಂದ ಡಾಲುಗಳು ಇಬ್ಬಾಗವಾಗಿ ಹೋದವು. ರಥದ ಮರಿಯಲ್ಲಿದ್ದ ರಥಗಳು ಚೂರು ಚೂರಾಗಿ ಅವುಗಳ ಹಲ್ಲುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಆನೆಗಳು ಸತ್ತು ಬಿದ್ದವು. ಆಗ ಅವುಗಳ ಮರೆಗೆ ಆಶ್ರಯ ಹೊಂದಿದ್ದ ರಾಕ್ಷಸರನ್ನು ಕುರಿತು ದೇವಿಯು
ಇನ್ನೆಲ್ಲಿಗೆ ಹೋಗುವಿರೋ ಎಂದು ಗಹಗಹಿಸಿ ನಗುತ್ತಾ ಪ್ರಶ್ನೆ ಮಾಡಿದಳು. ಹೀಗೆ ಸೈನ್ಯ ಬಲವು ಹಿಮ್ಮುಖವಾದ ಕೂಡಲೇ ಚಿಕ್ಷುರನೆಂಬ ಆ ದಂಡನಾಯಕನು ಆರ್ಭಟಿಸುತ್ತಾ, ಎಲವೆಲವೋ, ಆ ಹೆಂಗಸರನ್ನು ಹಿಡಿಯಿರಿ, ಕಾಲುಗಳಿಗೆ ಹಗ್ಗ ಹಾಕಿ ಎಳೆಯಿರಿ, ಹಿಂದುಳಿಯಬೇಡಿರಿ ಎಂದು ಕೂಗಿದಾಗ ಮತ್ತೆ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೈನ್ಯವು ದೇವಿಯ ಮೇಲೆ ಮುತ್ತಿಗೆ ಹಾಕಿತು. ಮತ್ತೆ ರಣವಾದ್ಯಗಳು ಮೊಳಗತೊಡಗಿದವು. ಆನೆ, ಕುದುರೆ, ರಥ, ಕಾಲಾಳುಗಳು ನಾ ಮುಂದೆ ತಾ ಮುಂದೆ ಎನ್ನುವ ರೀತಿಯಲ್ಲಿ ಮುಂದುವರಿದು ಈ ಹೆಂಗುಸನ್ನು ತಪ್ಪದೆ ಭೂತಗಳಿಗೆ ಬಲಿ ಕೊಡುತ್ತೇವೆ, ಇದರಲ್ಲಿ ಏನೂ ಸಂಶಯವಿಲ್ಲ ಎನ್ನುತ್ತಾ 8 ದಿಕ್ಕುಗಳಿಂದ ದೇವಿಯನ್ನು ಮುತ್ತಿಗೆ ಹಾಕಿದರು. ರಾಕ್ಷಸರು ಮತ್ತೆ ಬಾಣಗಳನ್ನು ಮಳೆಗರೆದರು. ದೇವಿಯು ಅದಕ್ಕೆ ಉತ್ತರ ನೀಡುವಂತೆ ಬಾಣ ಪ್ರಯೋಗವನ್ನು ಮಾಡಿದಳು. ದಿಗಂತವೆಲ್ಲ ಬಾಣಗಳಿಂದ ಮುಚ್ಚಿ ಹೋಯಿತು. ಆನೆ, ಕುದುರೆ, ರಥಿಕರು, ಯೋಧರು ಇವರೆಲ್ಲರನ್ನು ತರಿದಳು. ಎಲ್ಲರ ಮೈಮೇಲೆಯೂ ನಾಟಿಕೊಂಡ ಬಾಣಗಳನ್ನು ಕಣ್ಣೆತ್ತಿ ನೋಡಬಾರದು. ಎಲ್ಲಿ ನೋಡಿದರೂ ಬಾಣಗಳ ಸಮೂಹವೇ ಕಾಣುವಂತಾಯಿತು. ಶೂರರ ಹೆಣಗಳು ದಾಟುತ್ತಾ ಮುಂದುವರಿದು ದೇವಿಯನ್ನು ಶಿಟ್ಟಿಗೆಬ್ಬಿಸಿದರು. ಕುದುರೆಯ ಸವಾರರು, ರಥಿಕರು, ಮಾವುತರು ಬಾಣಗಳ ಮಳೆಗರೆಯುತ್ತ ದೇವಿಯನ್ನು ಹಿಂದಕ್ಕೆ ಒತ್ತಿದರು. ಮಹಾಲಕ್ಷ್ಮಿಯು ನಗುನಗುತ್ತಲೇ ಚಪಗುಡ್ಲಿಯನ್ನೆತ್ತುಕೊಂಡು ಶಸ್ತ್ರ ಹಿಡಿದವರನ್ನೆಲ್ಲ ಎಳೆದೆಳೆದು ಹೊಡೆದಳು. ಕಾಲಾಳುಗಳ ರುಂಡಗಳನ್ನು ಕೊಡಲಿಯಿಂದ ಕತ್ತರಿಸಿದಳು. ಆನೆಗಳ, ಮಾವುತರ ತಲೆಗಳನ್ನು ಶೂಲದ ತುದಿಯಿಂದ ಇರಿದಿರಿದು ಕೊಂದಳು. ಬಾಣ, ಕೊಡಲಿ, ಖಡ್ಗಗಳ ಆಘಾತದಿಂದ ಬಹಳಷ್ಟು ಜನ ಕುದುರೆ ಸವಾರರು, ಆನೆಗಳು, ರಥಗಳು, ಕಾಲಾಳುಗಳ ತಲೆಗಳು ಕತ್ತರಿಸಲ್ಪಟ್ಟವು. ಕಾಲುಗಳನ್ನು ಮುರಿದುಕೊಂಡವರು, ಕೈಗಳನ್ನು ಮುರಿದುಕೊಂಡವರು, ದೇಹಗಳೇ ಹರಿದವರು. ಹೀಗೆ ರಣಭೂಮಿಯಲ್ಲಿ ಗಾಯದಿಂದ ಆದ ಸೋರಿದ ರಕ್ತವು ಕಾಲುವೆಯಾಗಿ ಹರಿಯತೊಡಗಿತು. ಅಸುರರ ರಕ್ತವೇ ಹೊಳೆಯಾಗಿ ಹರಿಯತೊಡಗಿತು. ಆ ಪ್ರವಾಹದಲ್ಲಿ ರಥಗಳು, ರಥಿಕರು, ಆನೆ, ಕುದುರೆ, ಕಾಲಾಳುಗಳು ತೆರಪಿಲ್ಲದೆ ಹರಿದು ಹೋಗತೊಡಗಿದವು. ಪ್ರವಾಹದ ಪ್ರಮಾಣವು ಎಷ್ಟು ದೊಡ್ಡದಾಗಿತ್ತೆಂದರೆ ಆಚೆಯ ಜನರು ಆಚೆಗೆ, ಈಚೆಯ ಜನರು ಈಚೆಗೆ ಎಂಬಂತಿತ್ತು. ಅರ್ಥಾತ್ ಆ ಪ್ರವಾಹವನ್ನು ದಾಟುವುದಕ್ಕೆ ಅಸಾಧ್ಯವಾಗಿತ್ತು. ಹರಿದು ಬಯಲಿಗೆ ಬಿದ್ದ ಕರಳುಗಳು, ಮಾಂಸದ ತುಂಡುಗಳು, ಹರಿಯುತ್ತಿರುವ ರಕ್ತ, ಮಾಂಸ, ಮಜ್ಜಾದಿಗಳು, ಮೆದುಳು ಜುಂಡುಗಳಿಂದುಂಟಾದ ಜಾರಿಕೆ, ರಕ್ತದ ಸೆಳವಿನಲ್ಲಿ ಹರಿದು ಹೋಗುತ್ತಿರುವ ಕುದುರೆಗಳ ಕೊಳಗಳು, ಹರಿದ ನಿಶಾನೆಗಳು, ಹರಿದ ಮುಖಗಳು, ಆನೆಯ ಸೊಂಡೆಲುಗಳು, ಹೀಗೆ ಆ ರಣಭೂಮಿಯು ಬಹುಭೀಕರವಾಗಿ ಗೋಚರಿಸತೊಡಗಿತು. ಒಂದೇ ಸಲ ಕೋಟಿ ಸೈನಿಕರು ಸತ್ತಾಗ ಒಂದು ಮುಂಡವು ಕುಣಿದಾಡುತ್ತಿತ್ತು. ಹೀಗಿರುವಾಗ ಶತಕೋಟಿ ಸಂಖ್ಯೆ ಮುಂಡಗಳು ಆ ರಣರಂಗದಲ್ಲಿ ಕುಣಿದಾಡಿದವೆಂದ ಮೇಲೆ ಸತ್ತವರನ್ನು ಲೆಕ್ಕ ಮಾಡಿ ಹೇಳುವರಾರೋ? ಬಹುಶಃ ಅವರನ್ನೆಲ್ಲ ಕೊಂದ ದೇವಿಗಾದರೂ ಇದರ ಲೆಕ್ಕ ಹತ್ತುವುದೋ ಇಲ್ಲವೋ ಅವಳಿಗೇ ಗೊತ್ತು ಎಂದು ನಂದೀಶನಿಗೆ ಶಿವನು ಹೇಳಿದನು. ರಕ್ತಗೆಸರಿನಲ್ಲಿ ಸಿಕ್ಕ ರಥದ ಗಾಲಿಗಳೆಷ್ಟೋ, ಆನೆ ಕುದುರೆಗಳೆಷ್ಟೋ, ಮುಂದಕ್ಕೆ ನಡೆದು ಹೋಗಲಾಗದ ಕಾಲ್ದಳಗಳೆಷ್ಟೋ, ಲೆಕ್ಕವೇ ಹತ್ತದಂತಾಗಿತ್ತು. ರಾಕ್ಷಸರು ಅಂತೂ ಒಮ್ಮೆ ರಣರಂಗದಿಂದ ಹಿಮ್ಮೆಟ್ಟಿ ಪಲಾಯನ ಮಾಡಿದರು. ಅದೇ ಸಮಯ ಕಾಯುತ್ತಿದ್ದ ಭೂತ ಪಿಶಾಚಿಗಳು ಅಲ್ಲಿ ನೆರೆದವು ಮತ್ತು ತಮ್ಮ ಪಿತೃಗಳಿಗೆ ಆ ರಕ್ತ ಮಾಂಸಗಳಿಂದ ಪಿಂಡ ಪ್ರದಾನ, ಶ್ರಾದ್ದ ವಿಧಿಯನ್ನು ವೈಭವದಿಂದ ಮಾಡತೊಡಗಿದವು. ಕಡಿದ ತಲೆಬುರುಡಿಗಳೇ ಪಾತ್ರೆಗಳು, ರಾಕ್ಷಸರ ರಕ್ತವೇ ತುಪ್ಪ, ನರಗಳೇ ದರ್ಬೆಗಳು, ಮಾಂಸವೇ ಪಿಂಡ, ಸಾಧಿಸಿದ್ದೇ ಕಾಲವೆನ್ನುತ್ತ ಅವು ಬಹು ವಿಜೃಂಭಣೆಯಿಂದ ಶ್ರಾದ್ದ ಮಾಡಿದವು ಮತ್ತು ಇಷ್ಟೆಲ್ಲ ಸೌಭಾಗ್ಯವನ್ನು ಸಮೃದ್ಧಿಯಾಗಿ ಒದಗಿಸಿಕೊಟ್ಟ ದೇವಿಯನ್ನು ಹಾಡಿ ಹರಸಿದವು.
ಆ ರಣಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯ ದೆವ್ವಗಳ ಮದುವೆಯೇ ಗೋಚರಿಸುತ್ತಿತ್ತು. ಎಲುವುಗಳೇ ಬಾಸಿಂಗಗಳು, ಕರುಳಿನ ಸುರುಳಿಯೇ ತೊಂಡಲವು, ನೆನವೇ ಎಣ್ಣೆಯ ತಿಳಿ ರಕ್ತವೇ ಅಭ್ಯಂಗ ಸ್ನಾನಕ್ಕೆ ಮಜ್ಜನ, ಬಲಿತ ಮೆದುಳೆ ಗಂಧ, ನೆರೆದಿರುವ ಭೂತಗಳೇ ಬಂಧು ಬಾಂಧವರು. ಈ ರೀತಿ ಬಹು ವಿಜೃಂಭಣೆಯಿಂದ ಮದುವೆ ಮಾಡಿದವು. ಬೇತಾಳಗಳು ಮುಂಡಗಳನ್ನೇ ಮದ್ದಲೆಯಂತೆ ಬಾರಿಸಿದವು. ಆನೆಯ ಸೊಂಡೆಲುಗಳೇ ಕಹಳೆಗಳಾದವು. ರುಂಡಗಳೇ ಶಂಖದಂತೆ ಬಾರಿಸಲ್ಪಟ್ಟವು. ಕುದುರೆಯ ಕೊಳಗಗಳಿಂದ ತಾಳ ಹಾಕಿದವು. ಕಂಡ ಹಾಗೆ ಕುಣಿದಾಡುವುದೇ ಆ ಭೂತಗಳಿಗೆ ಅಪೂರ್ವವಾದ ನೃತ್ಯವಾಗಿತ್ತು. ಹೀಗೆ ರಣಭೂಮಿಯ ತುಂಬೆಲ್ಲ ತಂಡ ತಂಡಗಳಾಗಿ ಭೂತಗಳ ಸಂಭ್ರಮವೇ ಕಾಣಿಸುತ್ತಿತ್ತು. ರಣಭೂಮಿಯಲ್ಲಿಯೇ ಹಿರಿಯರ ಶ್ರಾದ್ದ ಕರ್ಮ, ಮದುವೆ, ಶೋಭನ ಕಾರ್ಯ, ಮುಂಜಿ ಮೊದಲಾದ ಮಂಗಳ ಕಾರ್ಯಗಳನ್ನು ನೆರವೇರಿಸಲು ತಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಶಾಂಭವಿಯನ್ನು ಸ್ಮರಿಸುತ್ತಾ ವಿಜೃಂಭಣೆಯಿಂದ ತಮ್ಮ ತಮ್ಮ ಮಂಗಲ ಕಾರ್ಯಗಳನ್ನು ಮಾಡಿದರು. ಜಗನ್ಮಾತೆಯೇ, ನೀನು ದೇವತೆಗಳಿಗೆ ಶುಭಲಕ್ಷ್ಮಿಯಾಗಿರುವಿ, ರಾಕ್ಷಸರಿಗೆ ಅಶುಭಲಕ್ಷ್ಮಿಯಾಗಿರುವಿ. ದೇವಿ, ನಿನಗೆ ಶುಭವಾಗಲಿ. ಮಹಿಷಾಸುರರನ್ನು ಸೋಲಿಸು. ಜಯ ಜಯ ನಮೋ ಜಗದೀಶಳೆ ಎಂದು ಭಕ್ತಿಯಿಂದ ಕೈಮುಗಿದು ದೇವತೆಗಳು ಚಿದಾನಂದ ಗುರುವಿನ ಸ್ಮರಣೆ ಮಾಡಿದರು. ಇಲ್ಲಿಗೆ 4ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಹಿಷಾಸುರ ಸೈನ್ಯವಧೋ ನಾಮ ಚತುರ್ಥೋಧ್ಯಾಯ ಸಂಪೂರ್ಣಂ.